ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಂದ್ರಬಾಬಾ, ಚಂದ್ರಬಾಬಾ, ನೀನು ಯಾಕೆ ಇಲ್ಲಿ ಬಂದೆ? ನಿನ್ನ ಜೊತೆ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ಮೊದಲು ಇಲ್ಲಿಂದ ಹೊರಡು. ನೀವು ನಂಗೆ ಏಟೇ ಬೈದ್ರು ನೀವು ನಂಗೆ ಭಾವನೆಯ, ನೀವು ನಮ್ಮ ಕುಟುಂಬನೇ. ನಮ್ಮ ಕುಟುಂಬದವ್ರನ್ನ ನಾನು ಯಾವತ್ತೂ ಬಿಟ್ಕೊಡೋಕ್ಕಿಲ್ಲ. ನಮ್ಮ ಮನೆ ಆಗ್ತಿರೋ ಪಾರ್ಟಿಗೆ ನೀವು ಬರಲೇಬೇಕು. ಗೊತ್ತು ಬಾವ, ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಅತ್ತೆ ಎಲ್ಲಿ? ಚಂದ್ರು, ಇವನ್ಯಾಕೆ ಇಲ್ಲಿಗೆ ಬಂದವನೇ? ಮಗಿಗೆ ಇಸ ಬಿಡ್ಸೋಳು ನಾನೇ ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಂಸ್ಬಿಡಿ ಅತ್ತೆ. ಏನು ನೀ ಹೇಳೋದ್ನೆಲ್ಲ ಹೇಳ್ಬಿಟ್ಟು ಈಗ ಸಮಸ್ಬಿಡಿ ಅಂದ್ಬಿಟ್ರೆ ಆಗೋಯ್ತದ? ಏನು ಮಾಡ್ಬೇಕಂತ ಹೇಳಿ ಅತ್ತೆ, ಕೈ ಮುಗಿದು ಕೇಳ್ಕೊತೀನಿ, ಸಂಸ್ಬಿಡಿ ಅತ್ತೆ. ಆಗಕ್ಕಿಲ್ಲ ಚಂದ್ರು, ಇವನೇನೋ ಬೇಳೆ ಬೇಯಿಸ್ಕೊಳಕ್ ಬಂದವನೇ. ನೀ ಮನ್ಸನ್ ಬದಲಾಯಿಸ್ಕೊಬೇಡ. ಇವ್ರ ಮನೆ ಹೆಣ್ಮಗಿನ ಮೊಮ್ಮಗನ್ನ ಅವರೇ ಮಡಿಕೊಳ್ಳಿ ಬಿಡು. ಅಯ್ಯೋ, ಹಂಗೆ ಅನ್ಬೇಡಿ ಅತ್ತೆ. ನೀವು ವಯಸ್ಸಲ್ಲಿ ದೊಡ್ಡವರು, ನಿಮ್ಮ ಕಾಲಿಗೆ ಬಿದ್ರು ತೆಪ್ಪ ಹಾಕಿಲ್ಲ. ಸಂಸ್ಬಿಡಿ ಅತ್ತೆ. ಯಾವುದೇ ಪುರಾವೆ ಇಲ್ಲದೆ ಮಗಿಗೆ ನಂಜಾಗಿದ್ದು ನಿಮ್ಮಿಂದನೇ ಅಂತ ಹೇಳಿದ್ದು ನನ್ನ ತಪ್ಪೆಯ. ನನ್ನ ಸಂಸ್ಬಿಡಿ. ಬೇರೆ ಏನು ಮಾಡ್ಬೇಕಂತ ಹೇಳಿ ಅತ್ತೆ, ಆದರೆ ಮನೆಗೆ ಮಾತ್ರ ಬನ್ನಿ. ಅಮ್ಮ, ನಾನು ಖಂಡಿತ ಹೋಗಿ ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ. ಬನ್ನಿ ಬಾ, ನನ್ನ ಕಡೆಯಲ್ಲಿ ಹೋಗಮ್ಮ, ಬನ್ನಿ. ಇವನೇನು ಹಿಂಗೆ ಮಾಡ್ಬಿಟ್ಟ? ಅಲ್ಲ, ಅವ್ರವ್ವ ನೋಡಿದ್ರೆ ಹಂಗಾಡ್ತಾವಳೆ. ಇವ್ರ ಕುಟುಂಬನೇ ಅರ್ಥ ಮಾಡ್ಕೊಳಕ್ಕಾಯ್ತಿಲ್ಲ. ಏನದ ಪುರಾವೆ ಇಲ್ದೇನೆ ತೆಪ್ಪು ಮಾಡ್ಬಿಟ್ಟೆ ಸಮಸ್ಪುಡಿ ಅಂತ ಹೇಳೋಯ್ತವನ. ಅಂದ್ರೆ ಏನರ್ಥ? ಪುರಾವೆ ಸಿಕ್ಕರೆ ನಿಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ ಅಂತನಾ? ಅಯ್ಯೋ ದೇವ್ರೆ, ಯಾವುದಕ್ಕೂ ಓಸಿ ಹುಷಾರಾಗಿರೋದೇ ಒಳ್ಳೇದು. ಸರಿಗಿಲ್ಲ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ರ? ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ವರ್ಷಗಳಾಯ್ತು ನೋಡಿ. ಒಂದು ನಿಮಿಷ. ಅವ್ವ, ಅವ್ವ ಬಾರವ ಇಲ್ಲಿ. ಅವ್ವ, ನಿಂಗೆ ನೆನಪಿದ್ಯಾ? ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್. ನಿಮ್ಗೆಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಸ್ಟೂಡೆಂಟ್ಸು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ನಮ್ಗೆ ಹೆಮ್ಮೆ. ಥ್ಯಾಂಕ್ಸ್ ನಿನ್ಗೆ ಹೇಳ್ಬೇಕಮ್ಮ ನಾವು. ಇವರು ಶೈಲಜಾ ಮೇಡಮ್ ಅಲ್ವೇ? ಹಾಂ, ನನಗೆ ಜ್ಞಪ್ತಿ ಐತೆ. ಅಯ್ಯೋ, ನೀವು ಇನ್ನೂ ನನ್ನ ನೆನ್ಪಿಟ್ಕೊಂಡಿದ್ದೀರಾ, ನಂಗೆ ಅದೇ ಖುಷಿ. ಸ್ನೇಹ, ನೀನು ನಮ್ಮ ಶಾಲೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಹೆಮ್ಮೆ. ಥ್ಯಾಂಕ್ಸ್ ಮ್ಯಾಮ್. ನೀವು ಕೂತ್ಕೊಳ್ಳಿ. ನೀನು ಹೋಗಿರವ, ನಾನು ಬರ್ತೀನಿ. ಕಂಟಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಏ ಹುಲಿ, ಬಾರ್ಲ ಇಲ್ಲಿ. ನಮ್ ದೊರೆ ಇಲ್ಲ, ಅವನ ಕಾಣ್ತಾನೆ ಇಲ್ಲ. ಕಂಟಿಯನ್ನ ಎಲ್ಲೋಗವ್ರ ಗೊತ್ತಿಲ್ಲ ಅಪ್ಪಾಜಿ. ಬಂದ ನೋಡು.
ಬನ್ನಿ. ಅಣ್ಣಯ್ಯ ಚಂದ್ರು ಬಂದ್ರ? ಅಣ್ಣಯ್ಯ ಸ್ನೇಹ ಕಂಗ್ರಾಟ್ಸ್, ಅಂತೂ ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ವೆರಿ ಥ್ಯಾಂಕ್ಸ್ ಗುಡ್. ಅಣ್ಣಯ್ಯ. ನೀನೇನು ಅನ್ಕೊಳ್ಳೋಣ ಅಂದ್ರೆ ಒಂದು ನಿಮಿಷ ಬರಲ್ಲ? ಏಯ್ ಪರವಾಗಿಲ್ಲ, ಹೋಗು. ನನಗೋಸ್ಕರ ಕಾಯ್ತಿದ್ದ? ನಾನೇ ಕಾಯ್ಲಿ, ನೀವು ತಾನೇ ಕೋಪ ಮಾಡ್ಕೊಂಡು ಹೋಗಿದ್ದು. ಇವಾಗ ಕೋಪ ಇಲ್ಲ. ಮಗಳೇನು ಮಾಡ್ತಿದ್ದಾಳೆ? ಮಲ್ಗಿದ್ದಾರೆ. ಯಾರವರು? ಸ್ನೇಹ ಗಂಡ. ಓ, ನಾನೆಲ್ಲೋ ಕೆಲಸದವ್ರು ಇರಬೇಕು ಅನ್ಕೊಂಡಿದ್ದೆ. ಸ್ನೇಹ, ಒಂದು ನಿಮಿಷ ಮಾತಾಡ್ಬೇಕಿತ್ತು. ಒಂದು ನಿಮಿಷ. ಸ್ನೇಹ, ನೀನಾದ್ರೂ ಮಾವಂಗಿದೆಲ್ಲ ಮಾಡ್ಬೇಡ ಅಂತ ಹೇಳಕ್ಕಾಗಲ್ವಾ? ನಿನ್ಗೇನು, ಎಲ್ರ ಮುಂದೆ ನೀನು ಒಬ್ಳು ಚೆನ್ನಾಗಿ ಕಾಣಿಸಿದ್ರೆ ಅಷ್ಟೇ ಸಾಕು ಅಲ್ವಾ? ಮಾವ, ಏನ್ರದ? ನೀನ್ ಯಾಕೆ ಮಾವ ಇದೆಲ್ಲ ಮಾಡ್ತಿದ್ಯಾ? ಮತ್ತಿನ್ಯಾರು ಮಾಡ್ತಾರೆ? ಅಲ್ಲ ಮಾವ, ಅದಕ್ಕೆ ಅಂತಾನೆ ಹುಲಿ ಮತ್ತೆ ಹುಡುಗರೆಲ್ಲ ಇದರಲ್ಲ, ಬಿಡು. ರಾಧಾ, ಇದು ನಮ್ಮ ಮೆಸ್ಗೋಸ್ಕರ ಆಗ್ತಾರೋ ಪಾರ್ಟಿ. ಇದ್ರಾಗೆ ನಾನು ಮಾಡ್ದೆ, ಬೇರೆ ಇನ್ಯಾರು ಮಾಡ್ತಾರೆ? ಅದ್ ಹಂಗಲ್ಲ ಮಾವ, ಈ ಪಾರ್ಟಿಗೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಅವರೆಲ್ಲ ನಿನ್ ಬಗ್ಗೆ ಹೇಗ್ ಮಾತಾಡ್ತಿದಾರೆ ಗೊತ್ತಾ? ಏನು ಮಾತಾಡ್ಕತ್ತವ್ರೆ? ನೀನು ಸ್ನೇಹಂಗೆ ಒಳ್ಳೆ ಮ್ಯಾಚ್ ಅಲ್ಲ, ನೀವಿಬ್ರದ್ ಮದ್ವೆ ಆಗಿದೆ ದೊಡ್ಡ ತಪ್ಪು, ಮತ್ತೆ ಇನ್ ಮುಂದೆ ನಿಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಇರಲ್ಲ ಅಂತ ಹೀಗೆಗೂ ಮಾತಾಡ್ತಿದ್ದಾರೆ. ಸರಿಯಾಗಿ ಹೇಳ್ತವ್ರೆ. ಅವ್ರ ಕಣ್ಣು ಕಾಣಿಸೋದಷ್ಟೇ ಅಲ್ವೇ ಅವ್ರು ಮಾತಾಡೋಕ್ಕಾಗೋದು. ಆದರೆ ನಾನು ಮೆಸ್ಸು ಮನ್ಸರ ಏಟ್ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಅದ. ಮಾತಾಡೋರು ಮಾತಾಡಲಿ ಬಿಡು, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕಾಯ್ತದ? ಬಿಡು, ನಿನ್ ಕೆಲಸ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.